ಹೋಳಿ ಹುಣ್ಣಿಮೆಯ ವರ್ಣಮಯ ಮಾಸದ ಆನಂದ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದಂತ ಸ್ವಾಗತ. ಇಂದಿನ ಕಲಾವಿದರ ಕಿರುಪರಿಚಯ. ವಿದ್ವಾನ್ ನಿತಿನ್ ರಾಜಾರಾಮ್ ಶಾಸ್ತ್ರಿ, ಎಜುಕೇಶನ್ BCom in Music, ವಿದ್ವತ್ in ಹಿಂದೂಸ್ತಾನಿ. ಯೋಚನೆ ಮಾಡಿರುತ್ತೆ. ದೀಕ್ಷಿತ್ ಆರೋಗ್ಯಧಾಮದಲ್ಲಿ ಹೋಳಿಯನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸಲಾಯಿತು. ಬಣ್ಣಗಳನ್ನು ಬಳಸುವುದಕ್ಕೆ ಬದಲಾಗಿ ಬಣ್ಣ ಬಣ್ಣದ ಹೂವಿನ ಪಕಳೆಗಳನ್ನು ಒಬ್ಬರ ಮೇಲೊಬ್ಬರು ಹಾಕಿ ಹೋಳಿಯನ್ನು ಆಚರಿಸಲಾಯಿತು. ಇದು ದೀಕ್ಷಿತ್ ಆರೋಗ್ಯಧಾಮದ ವೈಶಿಷ್ಟ್ಯತೆ. ಬಣ್ಣ ಬಣ್ಣದ ಹೂಗಳ ಓಕಳಿಯನ್ನೇ ಎಲ್ಲರೂ ನಡೀತೀವಿ. ಹೂಗಳ ಓಕಳಿಯನ್ನ ಈಗಾಗಲೇ ನಾವು ಮಾಡಿ ಸಂಪೂರ್ಣಿಸಿದ್ದೇವೆ. ಹಾಗಾಗಿ ಬಣ್ಣಗಳ ಕುರಿತಾದ ಒಂದು ಗಮನವನ್ನು ಇದೀಗ ಸ್ವೀಕರಿಸ್ತಾ ಇದ್ದೇನೆ. ಡಾಕ್ಟರ್ ಸುರೇಶ್ ಭಟ್ ಅವರ ಒಂದು ಅದ್ಭುತವಾದ ರಾಗ ಸಂಯೋಜನೆ, ಕವಿತೆಯನ್ನ ಬರೆದಿರ್ತಕ್ಕಂಥವರು ಪ್ರೇಮ ಕವಿ ಅಂತ ಶ್ರೀ PR ಲಕ್ಷ್ಮಣ ಅವರು. ಯಾರು ಬಂದಾರು ಗಿಡ ಮರಕ್ಕೆ ಹೊಸ ವಸ್ತ್ರ, ಯಾರು
ಕೆಂಪು ನಿನಗೆ ಪ್ರೀತಿಯ ಈ ಕೆಂಪು. ಶಿವರಾತ್ರಿ ಕಳ್ಕೊಂಡು ನಾವು ಬಹಳ ವಿಶೇಷ ಈ ಹೋಳಿ ಕಾನ್ಸೆಪ್ಟೇ ಬಹಳ ವಿಶೇಷ ಅನ್ನಿಸ್ತಾ ಹೋಗುತ್ತೆ. ಅದರ ಹಿಂದೆ ಇರ್ತಕ್ಕಂಥ ಪುರಾಣಗಳು ಒಂದು ಕಡೆ ತಪಸ್ಸಲ್ಲಿ ಕುಳಿತಿರ್ತಕ್ಕಂಥ ಈಶ್ವರ ಸಂಪೂರ್ಣವಾಗಿ ಧ್ಯಾನಮಗ್ನಾಗಿ ಪ್ರಪಂಚದ ಅರಿವೇ ಇಲ್ಲದ ಹಾಗೆ ಇರ್ತಕ್ಕಂಥ ಈಶ್ವರ ಆತ ಕಣ್ಣು ಬಿಡಲೇಬೇಕು ಅಂತ ಹೇಳಿ ಪ್ರಯತ್ನ ಮಾಡಿರ್ತಕ್ಕಂಥ ದೇವತೆಗಳು. ಹಾಗಾಗಿ ಕಾಮನ ಪ್ರವೇಶ, ಕಾಮನೆ ಬರಬೇಕು ಈಶ್ವರನಿಗೆ ಅಂತ ಹೇಳಿ ಉದ್ದೇಶ. ಸರಿ, ತಪೋಭಂಗ ಆದ್ಮೇಲೆ ಕಾಮದಹನ. ಇವತ್ತು ಕಾಮದಹನ, ಕಾಮ ದಹನ ಆದ್ಮೇಲೆ ಕಾಮಿತನಾಗ್ತಾನೆ ಈಶ್ವರ. ಕಾಮನ್ನ ಸುಟ್ಟು ಕಾಮನೆಯನ್ನ ತಾನು ಅದಕ್ಕೆ ಒಳಗಾಗ್ತಾನೆ. ಮತ್ತೆ ಅದರಿಂದ ಸೃಷ್ಟಿ. ವಿಚಿತ್ರ ಕಾನ್ಸೆಪ್ಟ್ ಇದು. ಒಂದು ಕಡೆ ಕಾಮನ್ನ ಸುಡ್ತೀವಿ, ಇನ್ನೊಂದು ಕಡೆ ರಾಸ್ ಆಗ್ತಾ ಇರುತ್ತೆ, ರಾಸಕ್ರಿಯೆ ಅಲ್ವಾ? ಅದೇ ದಿನ ಈ ಕಡೆ ಕಾಮನ್ನ ಸುಟ್ಟಿರ್ತೇವೆ, ಅಲ್ಲಿ ಕೃಷ್ಣ ಎಲ್ಲ ಗೋಪಿಯರೊಂದಿಗೆ ರಾಸಕ್ರಿಯೆ. ಎಂಥ ವೈರುಧ್ಯಗಳ ಕಾನ್ಸೆಪ್ಟ್ ಇದೇ ಜೀವನ ಅಂದ್ರೆ. ಈ ವಿಶೇಷ ಜೀವನಗಳ ವೈವಿಧ್ಯಗಳನ್ನ ಇವತ್ತು ನಮಗೆ ನಿತಿನ್ ತೋರಿಸಿಕೊಟ್ಟಿದ್ದಾರಲ್ಲ, ಎಷ್ಟು ಅದ್ಭುತವಾಗಿದೆ ಕಲ್ಪನೆಗಳು. ಇದು ಜಗಹೃದಯ, ಅದು ಸೂರ್ಯೋದಯ, ಇಲ್ಲೇ ಚಂದ್ರೋದಯ. ಎಲ್ಲ ರೀತಿಯಲ್ಲಿ ಆಗ್ತಾ ಬಣ್ಣಗಳು ತನ್ನನ್ನ ತಾನು ತೆರೆದುಕೊಳ್ತಾ ಹೋಗುತ್ತೆ, ಬೆಳಕಿನೊಂದಿಗೆ ತೆರೆದುಕೊಳ್ತಾ ಹೋಗುತ್ತೆ. ನಮಗ್ ಬಣ್ಣ ಬೇಕಿತ್ತ? ಬಣ್ಣನೇ ಇಲ್ಲದಿದ್ರೆ ಹೇಗೆ? ಬಣ್ಣ ಇಲ್ಲದಿದ್ರೆ ಹೇಗಿರ್ತಾ ಇದ್ವಿ? Can you ever imagine this? ಬಣ್ಣ ಇಲ್ಲದೆ ಹೋದ್ರೆ ಹೇಗಿತ್ತು ಅನ್ನಕ್ಕೆ ನಾವು ಐರೋಪ್ಯ ದೇಶಗಳಿಗೆ ಹೋಗ್ಬೇಕು. ಈಗ ಅಲ್ಲಿ ಉತ್ತರ ಐರೋಪ್ಯ ರಾಷ್ಟ್ರಗಳು ಸಂಪೂರ್ಣವಾಗಿ ಮಂಜು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಬಿಳಿ ಬಿಟ್ಟು ಬೇರೆ ಏನು ಕಾಣೋದಿಲ್ಲ ಅನ್ನೋ ಹಾಗೆ. ಮನೆ ಒಳಗಡೆ ಏನಾದ್ರೂ ಬಣ್ಣ ಇದ್ರೆ ಬಣ್ಣ ಇದ್ದ ಹಾಗೆ, ಮನೆಗಡೆ ಎಲ್ಲ ಬರೀ ಬಿಳಿಯೇ, ಬಣ್ಣಗಳೇ ಇಲ್ಲದಂಥ
You know, they suffer a lot from depression. ಡಿಪ್ರೆಷನ್ ಇಂದ ಐರೋಪ್ಯ ರಾಷ್ಟ್ರಗಳು ತುಂಬ ಬಳಲುತ್ತವೆ ಈ ಸಂದರ್ಭದಲ್ಲಿ, ಕೆನಡಾ ಮತ್ತು ಐರೋಪ್ಯ ರಾಷ್ಟ್ರ ದೇಶಗಳು. ಅದರಿಂದ ಆಚೆ ಬಂದರೆ ಸಾಕಪ್ಪ ಅನ್ನೋ ಹಾಗೆ ಅಲ್ಲಿಯ ಹಲವಾರು ಜನ ಬೇರೆ ಬೇರೆ ಜಾಗಗಳಿಗೆ ವಲಸೆ ಬರ್ತಾರೆ. ಟ್ರಾಪಿಕಲ್ ಕಂಟ್ರೀಸ್ಗಳಿವೆ, ಆಫ್ರಿಕನ್ ಕಂಟ್ರೀಸ್ಗಳಿವೆ, ಹೀಗೆಲ್ಲ ಬರ್ತಾರೆ. ಸದರ್ನ್ ಅಮೆರಿಕನ್ ಕಂಟ್ರೀಸ್ಗಳಿಗೆ ಬರ್ತಾರೆ. ಅಲ್ಲಿ ಒಂದಷ್ಟು ಬಣ್ಣಗಳಿರ್ತಾವಂತ. ಬಣ್ಣಗಳು ಹಾಗಾಗಿ ಬೇಕೇ ಬೇಕು. ಬಣ್ಣಗಳಿಂದ ಇರಕ್ಕೆ ಸಾಧ್ಯ ಇಲ್ಲ. ನಮಗೆ ನಾವು ಎಷ್ಟೊಂದು ಲಕ್ಕಿ ಅನ್ನಿಸ್ತೇವೆ, ಅದೃಷ್ಟವಂತರಾಗಿ ಎಷ್ಟೊಂದು ಬಣ್ಣಗಳನ್ನ ನೋಡಿ ಎಂಜಾಯ್ ಮಾಡ್ತಕ್ಕಂಥ ಅವಕಾಶ ಪರಮಾತ್ಮ ನಮ್ಗೆ ಕೊಟ್ಟಿದ್ದಾನೆ. ಅಥವಾ ಜೀವ ವೈವಿಧ್ಯ ನಮ್ಮನ್ನ ಇಲ್ಲಿಯವರೆಗೆ ಎಳೆದುಕೊಂಡು ತಂದಿದೆ. ಎವಲ್ಯೂಷನ್ ಅನ್ಸುತ್ತೆ. ನಮಗೆ ಎಷ್ಟೊಂದು ಬಣ್ಣಗಳು ಕಾಣ್ತಾ ಇವೆ. ಅದೇನು ವೈವಿಧ್ಯ. ಒಂದು ಸೀರೆ ಅಂಗಡಿಗೆ ಹೋದ್ರೆ ಎಷ್ಟು ಬಣ್ಣಗಳು. ಈ ಬಣ್ಣ, ಅದರಲ್ಲಿ ಬೇರೆ ಡಿಸೈನ್ ಬೇಕು, ಈ ಡಿಸೈನು ಅದರಲ್ಲಿ ಬೇರೆ ಬಣ್ಣ ಬೇಕು ಅಂತ ಹುಡುಕಾಡ್ತಾ ಗಂಟೆಗಳನ್ನ ಕಳೆದ್ರು ಕೊನೆಗೆ ಯಾವುದು ಸಿಕ್ಕದೆ ಕೇವಲ ಕಲ್ಲೋನಿಂದ ಆಚೆ ಬರುತ್ತೆ. ನೋಡಿ ಬಣ್ಣಗಳು ಒಂಥರ so much of data inputs ಅಷ್ಟು ಬಣ್ಣಗಳು, ಅಷ್ಟನ್ನ ನಾವು ಎಂಜಾಯ್ ಮಾಡ್ತಕ್ಕಂಥ. ಅದೇ ನಾನು ನಿಮ್ಗೆ ಹೇಳಲೇಬೇಕಿದ್ದ ಸಂದರ್ಭದಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ಬಣ್ಣಗಳನ್ನ ಗುರುತಿಸ್ತಕ್ಕಂಥ ಶಕ್ತಿ ಜಾಸ್ತಿ ಇದೆ. ನಮಗೆ ಗೊತ್ತಿರಲಿ ಜನರಿಗೆ ಅಕ್ರೋಮೋಸಮ್ ಕಾರಣ ಅಂತ. ಉದಾಹರಣೆಗೆ ಕೆಂಪು ತಿಳ್ಕೊಳ್ರಿ. ಗಂಡಸರು ಕೆಂಪಿನ ಶೇಡ್ಸ್ ಅನ್ನ ಅರ್ಥ ಮಾಡ್ಕೊಂಡು ಕೆಂಪು ರಿಲೇಟ್ ಮಾಡ್ತಾರೆ. ಹೆಣ್ಮಕ್ಳು ಕೆಂಪಿನ ಪ್ರತಿಯೊಂದು ಶೇಡ್ ಅನ್ನು ಸಂಪೂರ್ಣವಾಗಿ ಅದನ್ನು ಐಡೆಂಟಿಫೈ ಮಾಡ್ಕೊಂಡಿರ್ತಾರೆ. ಇದು ನನ್ನ ದೃಷ್ಟಿ ದೋಷ, ಗಂಡಸರ ದೃಷ್ಟಿ ದೋಷ ಇಲ್ಲಿ. ಹಾಗಾಗಿ ತುಂಬಾ ಅದನ್ನು ಅಪ್ರಿಶಿಯೇಟ್ ಮಾಡುವಂತ ಬಲ ನಮಗಿಲ್ಲ, ಅಂದ್ರೆ ಬಲದ ಕೊರತೆ ನಮಗೆ ಅಂತ. ಆದ್ರೆ ಹೆಣ್ಣು ಮಕ್ಕಳಲ್ಲಿ ಅದೇ 3 sets of rods and cones ಇದಾವೆ. ರಾಡ್ಸ್ ಅಂಡ್ ಕೋನ್ಸ್ ಅಂತ ಹೇಳ್ತಾವಪ್ಪ ಕನ್ನಡದಲ್ಲಿ. ಅದು ಬಣ್ಣಗಳನ್ನ ಗುರುತು ಮಾಡ್ಕೊಳ್ಳೋಕೆ ಒಂದಿರ್ತಕ್ಕಂಥ ಒಂದು ಅಂಗಾವಯವ ಅಂತ ಹೇಳ್ಕೊಳ್ಳಿ. ಅದು ನಮಗೆ ಬಣ್ಣಗಳನ್ನ ಗುರುತಿಸಿಕೊಳ್ಳುತ್ತೆ. ಆ ಮೂಲಕವಾಗಿ ನಾವು ಇಷ್ಟೊಂದು ಬಣ್ಣಗಳನ್ನ ಎಂಜಾಯ್ ಮಾಡ್ತಾ ಇದ್ದೇವೆ, ಅರ್ಥ ಮಾಡ್ಕೊತಾ ಇದ್ದೇವೆ. ಬಣ್ಣಗಳೇ ಇಲ್ಲದಂತಹ, ಬಣ್ಣಗಳ ಅರಿವು ಇಲ್ಲದಂತಹ ಪ್ರಾಣಿಗಳಿದ್ದಾವೆ ಅಂತ ಗೊತ್ತಿದೆಯಾ? ಗೊತ್ತಲ್ಲ ನಿಮ್ಗೆ? ಮೇಡಮ್ ಸರಿಯಾಗಿ ಹೇಳಿದ್ರು, ನಾಯಿಗಳಿಗೆ ಬಣ್ಣ ಗೊತ್ತಾಗಲ್ಲ. ಅಂದ್ರೆ ಬಣ್ಣ ಏನ್ ಗೊತ್ತಿದ್ರು ಲೈಟರ್, ಈ ಪೇಸ್ಟಲ್ ಕಲರ್ಸ್ ಇರ್ತಾವಲ್ಲ ಅವೆಲ್ಲ ಬರೀ ಲೈಟ್ ಗ್ರೇ ಆಗಿ ಕಾಣ್ತಾ ಇರ್ತವೆ. ನಾಯಿ ಬೆಕ್ಕು ಈ ತರದ ಎಲ್ಲ ಜೀವಿಗಳಿಗೆ ಆ ಗ್ರೂಪ್ ಅಂತ ಇಟ್ಕೊಳ್ಳಿ. ಉಲ್ಫು, ನರಿ ಏನಾಗ್ಲಿ, ಅಥವಾ ಈ ಬೆಕ್ಕು, ಚಿರತೆ, ಇವುಗಳನ್ನ ಇಟ್ಕೊಳ್ರಿ. ಇವುಗಳೆಲ್ಲ ಬರೀ ಅವಕ್ಕೆ ಗ್ರೇ ಕಲರ್ ಮಾತ್ರ ಕಾಣ್ತಾ ಇರುತ್ತೆ. ಅರೆ ನಿಮ್ಗೆ ಗೊತ್ತಾ, ನಾವೆಲ್ಲ ಬೇಕಾದಷ್ಟು ಸಿನಿಮಾ ಎಲ್ಲ ನೋಡಿದ್ದೇವೆ. ಹಳಬರು ಗೊತ್ತು, ಬಿಳಿ ತಲೆ ಅಥವಾ ತಲೆಯಲ್ಲಿ ನಂತರ ಕೂದಲಿಲ್ಲದೆ ಇರೋರಿಗೆ. ಬಂಗಾರದ ಮನುಷ್ಯದಲ್ಲಿ ಒಂದು ಗೂಳಿ ಅಂಟಿಸ್ಕೊಂಡ್ ಬರುತ್ತಂತಲ್ಲ, ಕೆಂಪು ಸೀರೆ ಉಟ್ಕೊಂಡಿದ್ದಕ್ಕೆ ಹೀರೋಯಿನ್ಗೆ ಅಲ್ವಾ? ನೋಡಿ ಎಷ್ಟು ನೆನಪು, ಎಷ್ಟು ಹಸಿರು. ಅದು ಕೆಂಪು ಸೀರೆ ಆವಾಗ ಅವಳು ಹೋಗಿರೋ ಬೀಳ್ತಾಳೆ. ಅದನ್ನು ಬೇರೆ ವಿಚಾರ ಕತೆ ಬಿಡೋಣ. ಸರಿಯಾದ ಪ್ರಶ್ನೆ. ಹಾಗಾಗಿ ಇದು ನಮ್ಮ ಕಲ್ಪನೆ. ಕೆಂಪನ್ನ ಡಿಸ್ಕೊಂಡ್ಬರುತ್ತೆ ಗೂಳಿ ಅಂತನ್ನೋದು ಕೇವಲ ನಮ್ಮ ಕಲ್ಪನೆ. ಅದಕ್ಕೆ ಬರೀ ಗ್ರೇ ಅಷ್ಟೇ ಕಾಣ್ತಿರುತ್ತೆ, ಡಾರ್ಕರ್ ಗ್ರೇ ಕಾಣ್ತಾ ಇರುತ್ತೆ. ಹಾಗಿದ್ರೆ ಕೆಂಪು ಯಾತಕ್ಕೆ ನಾವೆಲ್ಲ ಗೂಳಿ ಅದೆಲ್ಲ ನೋಡಿದ್ದೀವಲ್ಲ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಸಾಮಾನ್ಯ ಒಂದು ದೊಡ್ಡದು ಕೆಂಪುದು ಒಂದು ಬಟ್ಟೆ ಹಿಡಿದು ಹೀಗೆ ಹಿಡಿತಾರೆ, ಅದು ಗುಡಿ ಆಡಿಸ್ಕೊಂಡು ಬರುತ್ತೆ, ಆಮೇಲೆ ಇರ್ತಾರೆ, ಅದು ಗುಡಿ ಹಾಗೆ ಹೋಗುತ್ತೆ, ಅದು ಆಟ ಆಡಿಸ್ತಾರೆ ಅಲ್ವಾ? ಮತ್ತೆ ಯಾತಕ್ಕೆ ಕೆಂಪು ನಟಿಸ್ಕೊಂಡ್ ಬರ್ತದು ಅಂತಂದ್ರೆ ಸೈಕಾಲಜಿಪ್ಪ. ಅದು ಕೆಂಪನ್ನಲ್ಲ, ಆ ಬಟ್ಟೆ ನಟಿಸ್ಕೊಂಡ್ ಬರ್ತದೆ. ಬಟ್ಟೆ ಅಲ್ಲಾಡ್ತಿರುತ್ತಲ್ಲ, ಅದಕ್ಕೆ ಇರಿಟೇಟ್ ಆಗುತ್ತೆ.
ಅದನ್ನ ಅಡ್ಡಿಸ್ಕೊಂಡ್ ಬರ್ತಿರುತ್ತೆ. ಅದು ಕೆಂಪಾದ್ರೂ ಅಷ್ಟೇ, ಹಸಿರಾದ್ರೂ ಅಷ್ಟೇ, ಪಾಪ ಅದು ಅಷ್ಟೇ. ಅದಕ್ಕೆ ಇವಳಿಗೆ ಕೆಂಪು ಗೊತ್ತಾಗುವುದಿಲ್ಲ. ನಾವು ಅಟ್ರಿಬ್ಯೂಟ್ ಮಾಡಿದ್ದೇವೆ. ಬೇಕಾದಂತಹ ಹೂಗಳನ್ನ, ಅದರಲ್ಲಿರ್ತಕ್ಕಂತಹ ವೈವಿಧ್ಯಗಳನ್ನ ತನ್ನ ಪಾಲಿನೇಷನ್ಗೋಸ್ಕರ ಮಾಡ್ಕೊಳ್ತೇವೆ. ಮತ್ತೆ ಈ ಚಿಟ್ಟಿರಲ್ಲಿರ್ತಕ್ಕಂಥ ಬಣ್ಣಗಳು ನಮಗಲ್ಲಿ ಮಾತ್ರ ಗ್ರಾಸರ್ ಬಣ್ಣಗಳು ಕಾಣ್ತಾ ಇರುತ್ತೆ. ಇನ್ನ ಫೈನಲ್ ಬಣ್ಣಗಳಲ್ಲಿ ವ್ಯತ್ಯಾಸಗಳು ನಮ್ಗೆ ಗೊತ್ತಾಗಲ್ಲ. ಅದು ಅದರ ಸಂಗಾತಿಗೆ ಮಾತ್ರ ಗೊತ್ತಾಗುತ್ತೆ. ಇದು ಆಹಾರ ಹುಡುಕಲಿಕ್ಕೆ ಮತ್ತೆ ತನ್ನ ಮೇಟಿಂಗ್ಗೋಸ್ಕರ ಈ ತರಹದ ವಿಶೇಷಗಳು ಆ ಕ್ರಿಮಿಕೀಟಗಳಲ್ಲಿದ್ದಾವೆ. ಕೂಡ 1, 2, 3 ಅಂತ ABC ಅಂತ ಇದೆ. ಅಲ್ಟ್ರಾವೈಲೆಟ್ A and B ಇದು ಆಲ್ಮೋಸ್ಟ್ ನಮಗೆ ರೀಚೇ ಆಗಲ್ಲ, ದೋ ದೇ ಆರ್ ವೆರಿ ಪೆನಿಟ್ರೇಟಿಂಗ್. ಸಿ ಮಾತ್ರ ಒಂದಷ್ಟು ಸಿಗ್ತದೆ ಅಂತ ಇಟ್ಕೊಳ್ಳಿ. ಅದೆಲ್ಲ ಅದು ಫ್ರೀಕ್ವೆನ್ಸಿ ವೇವ್ ಲೆಂತ್ ಮೇಲೆ ವ್ಯತ್ಯಾಸ ಆಗ್ತಿರುತ್ತೆ ಅಂತ ಇಟ್ಕೊಳ್ಳಿ. ಹಾಗಿದ್ರೆ ಯಾತಕ್ಕೆ A B ತಲುಪಲ್ಲ ಅಂತಂದ್ರೆ ನಮ್ಮ ಓಝೋನ್ ಲೇಯರ್ ಏನಿರುತ್ತಲ್ಲ ನಮ್ಮ ಭೂಮಿಯ ಮೇಲ್ಪದರದಲ್ಲಿ ಅದು ಅಲ್ಲಿ ಫಿಲ್ಟರ್ ಮಾಡಿಬಿಡುತ್ತೆ. ಆ ಮೂಲಕವಾಗಿ ನಮಗೆ ಸಿ ಮಾತ್ರ ಬಂದು ತಲುಪುತ್ತೆ. ಈವನ್ ದಟ್ ಈಸ್ ವೆರಿ ಪವರ್ಫುಲ್ ಅಂಡ್ ಇಟ್ ಪೆನಿಟ್ರೇಟ್ಸ್ ಥ್ರೂ ದ ಸ್ಕಿನ್ ಟಿಶ್ಯೂಸ್, ಒಳಗಡೆವರೆಗೆ ಹೋಗುತ್ತದೆ. ಹಾಗಾಗಿ ನಾವೆಲ್ಲ ನೋಡಿದ್ದೀವಿ, ಬಿಸಿಲು ಬಂದ್ರೆ ಏನಾಗ್ತೀವಿ ನಾವು? ಕಪ್ಪಾಗ್ತೇವೆ ಅಲ್ವಾ? ವಿ ಕಾಲ್ ಇಟ್ ಟ್ಯಾನಿಂಗ್. ವಿ ಕಾಲ್ ಇಟ್ ಟ್ಯಾನಿಂಗ್. ಮುಂಡಾಸ್ ಹಾಕಿರ್ಬೇಕು, ಶಿರಸ್ತ್ರಾಣ ಹಾಕಿರ್ಬೇಕು, ಹೊರಗಡೆ ಹೋಗುವಾಗ ದೇಹವನ್ನ ಕವರ್ ಮಾಡ್ಕೊಂಡಿರ್ಬೇಕು, ಬಟ್ಟೆ ಹೊತ್ತುಕೊಂಡು ಓಡಾಡಬೇಕು. ಇದು 5,000 ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಟೆಕ್ಸ್ಟ್ ವಿಚಾರ ಆಗ್ತಾ ಇದೆ. ಅಂದ್ರೆ ಎಕ್ಸ್ಪೋಸ್ ಮಾಡಬೇಡ, ಶಿರಸ್ತ್ರಾಣ ಹಾಕಲೇಬೇಕು. ಅದಕ್ಕೆ ನೋಡಿ ನಮ್ಮ ಎಲ್ಲ ದೇವತೆಗಳ ಫೋಟೋ ಹೊಡೆದು ಹೆಲ್ಮೆಟ್ ಎಲ್ಲರಿಗೂ ಕಿರೀಟ ಅಲ್ವಾ, ಬೇರೆ ಬೇರೆ ವಿಧವಾದ ಹೆಲ್ಮೆಟ್ಗಳು. ಯಾಕಪ್ಪ ಅಂದ್ರೆ ಶಿರಸ್ತ್ರಾಣ ಹಾಕ್ಬೇಕಂತ ತೋರಿಸ್ಕೊಡೋದಷ್ಟೇ. ಆದ್ರೆ ನಾವು ಕೆಲವು ಸಲ ಸ್ಟೈಲ್ಗೆ ನನಗೆ ಉದುರುತ್ತೆ ಅಂತ ಹೆಲ್ಮೆಟ್ ಹಾಕೋಲ್ಲ. ಹಾಗಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ನನ್ನ ತಲೆಯನ್ನು ನಾನು ಹಾಳು ಮಾಡ್ಕೊಳ್ಬೋದೇನೋ, ಜಾಸ್ತಿ ಮಾಡಿಕೊಡುತ್ತೆ. ಎಲ್ಲೋ ಬಣ್ಣ ಎಷ್ಟೋ ಸಲ ಹೀಗೇನೆ ವಾಸ್ತು ಬಗ್ಗೆ ಹೇಳುವಾಗ, ವಾಸ್ತು ಅಂತಂದ್ರೇನು? ನಮ್ಮ ಮನೆ ಹೇಗಿರ್ಬೇಕಂತ ಅದೇ ವಾಸ್ತು ಅಲ್ಲ. ಅಡಿಗೆ ಮನೆ ಜಾಗ, ಊಟ ಮಾಡೋ ಜಾಗದಲ್ಲಿ ಎಲ್ಲೋ ಶೇಡ್ ಇರುತ್ತೆ. ಯಾಕೆಂದ್ರೆ ಆ ಎಲ್ಲೋ ಶೇಡ್ ಇದ್ರೆ ತಿನ್ಬೇಕು, ಹಸಿವು ಚೆನ್ನಾಗಿರುತ್ತೆ ಅಂತ ಹೇಳಿ. ಹಸಿವು ಚೆನ್ನಾಗಿರ್ಬೇಕಂತಂದ್ರೆ ಎಲ್ಲೋ ಶೇಡ್ ಇರ್ಬೇಕಂತೆ. ಡಾರ್ಕ್ ಎಲ್ಲೋನೇ ಜಾಸ್ತಿ ಇದ್ದಷ್ಟು ನಾವು ಹೆಚ್ಚು ಹೆಚ್ಚು ಉತ್ತೇಜಿತರಾಗ್ತಾ ಇರ್ತೇವೆ. ವಿ ವುಡ್ ಬಿ ಮೋರ್ ಸ್ಟಿಮ್ಯುಲೇಟೆಡ್ ಅಂಡ್ ಮೋರ್ ಆಕ್ಟಿವ್. ಸಮ್ಟೈಮ್ಸ್ ದಟ್ ಇನ್ಕ್ರೀಸಸ್ ದ ಪ್ರಾಬ್ಲಮ್. ಅದರಿಂದ ನಾವು ಎರಡೂ ಕಡೆ ಅದರದ್ದು ಗುಡ್ ಆಸ್ಪೆಕ್ಟ್ಸ್ ಅಂಡ್ ನಾಟ್ ವೆರಿ ಓಕೆ ಆಸ್ಪೆಕ್ಟ್ಸ್ ಅನ್ನು ತಿಳ್ಕೊಂಡಿರ್ಬೇಕಂತ ಹೇಳಿ. ಆರೆಂಜ್ ಕೂಡ ನಮಗೆ ಆರೆಂಜ್ ಎಂತದು? ಹೇಗೆ ರೆಡ್ ವೆರಿ ಪವರ್ಫುಲ್, ಆರೆಂಜ್ ಒಂದು ಇಟ್ ಇಸ್ ಸಮಥಿಂಗ್ ಲೈಕ್ ಕಾವಿ ತ್ಯಾಗದ ದಿನ ಅಂತೇಳಿ, ಸ್ಯಾಫ್ರನೈಸೇಷನ್. ಯಾತಕ್ಕೆ ನಮ್ಮ ಸ್ವಾಮಿ ಸಂತರೆಲ್ಲ ಕಾವಿ ಉಡ್ತಾರೆ ಅಂತಂದ್ರೆ ಅದು ತ್ಯಾಗದ ಗುರುತು, ಸ್ಯಾಕ್ರಿಫೈಸ್. ರೆಡ್ ಲೈಟ್ ಬಿಟ್ಟು ನಾವು ತುಂಬಾ ಡಲ್ ಆಗಿದ್ದಾಗ ಸ್ಟಿಮ್ಯುಲೇಟ್ ಮಾಡಿದ್ದಿದೆ ಆರೆಂಜ್ ರೂಮ್ ಅಂತ ಹೇಳಿ. ರೋಮಥೆರಪಿನಲ್ಲಿ ಹೇಗೆ ಅಂತಂದ್ರೆ ಬೆಳಕನ್ನ ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಆ ಬೆಳಕನ್ನ ಬಿಟ್ಟು ಆರೆಂಜ್ ಲೈಟ್ ನಲ್ಲೇ ಹೆಚ್ಚು ಕಾಲ ಇರುವಂಥದ್ದು, ಯೆಲ್ಲೋ ಲೈಟ್ ನಲ್ಲೇ ಹೆಚ್ಚು ಕಾಲ ಇರುವಂಥದ್ದು, ಬ್ಲೂ ಲೈಟ್ ನಲ್ಲೇ ಹೆಚ್ಚು ಕಾಲ ಇರುವಂಥದ್ದು ಹೆಚ್ಚು ಕಾಲ ಅನ್ನಷ್ಟು ಅರ್ಧ ಗಂಟೆ, 3/4 ಗಂಟೆ, 1 hour. ಇದನ್ನೆಲ್ಲ ಯುದ್ಧ ಕೈದಿಗಳು ಅವರ ಪ್ರೆಸೆಂಟ್ಗಳಲ್ಲಿ ಇದನ್ನು ಮಾಡಿದ ಪ್ರಯೋಗಗಳಿದ್ದಾವೆ ಹಿಂದಿನ ಕಾಲದಲ್ಲಿ ಅಂದ್ರೆ ಕೆಲವು 100 ವರ್ಷಗಳ ಹಿಂದೆ. ವರ್ಲ್ಡ್ ವಾರ್ ಟೈಮ್ನಲ್ಲೆಲ್ಲ ರೋಬೋಥೆರಪಿನ ಎಂಪ್ಲಾಯ್ ಮಾಡಿದ್ರೆ ಅವರಿಗೆ ಈ ಡಲ್ನೆಸ್ ಕ್ಲಿಯರ್ ಮಾಡಲಿಕ್ಕೆ, ಅವರ ಸಮಾಧಾನ ಮಾಡಲಿಕ್ಕೆ ಇದರದ್ದೆಲ್ಲ ಹಲವಾರು ಪ್ರಯೋಗಗಳನ್ನು ಮಾಡಲಾಗಿದೆ ಕೂಡ, ಅದೆಲ್ಲ ಡಾಕ್ಯುಮೆಂಟ್ ಆಗಿದೆ ಕೂಡ. ಹಾಗಾಗಿ ಅವನ್ನೆಲ್ಲ ಬ್ಲೂ ಲೈಟ್ ನಲ್ಲಿ ಬಿಟ್ಬಿಡೋದು, ಗ್ರೀನ್ ಲೈಟ್ ನಲ್ಲಿ ಬಿಡೋದು, ಆರೆಂಜ್ ಲೈಟ್ ನಲ್ಲಿ ಬಿಡೋದು, ಈ ತರದ ಪ್ರಯೋಗಗಳನ್ನು ಮಾಡಲಾಗಿದೆ ನ್ಯಾಚುರೋಪತಿ ಮೂಲಕ. ಅದು ಪಾಶ್ಚಾತ್ಯ ದೇಶಗಳಲ್ಲಿ ಈ ಪ್ರಯೋಗಗಳನ್ನ ಜಾಸ್ತಿ ಮಾಡಿದ್ದಾರೆ. ನಮ್ಗೆ ಇನ್ಫ್ಯಾಕ್ಟ್ ಈಗ ಒಂದು ಸಣ್ಣದ ಏನು ಲೀಫ್ಲೆಟ್ ಕೊಡ್ತಾ ಇದ್ದೀವಿ, ಇದರಲ್ಲಿ ಲೈಟ್ ಯಾವ ಕಲರ್ಸ್ ಯಾವ ಪರಿಣಾಮ ಬೀಳುತ್ತೆ, ಅದು ದೇಹದಲ್ಲಿ, ಮನಸ್ಸಿಗೆ ಮತ್ತೆ ಆರೋಗ್ಯಕ್ಕೆ ಎರಡರ ಬಗ್ಗೆ ಚಿಕ್ಕ ಮಾಹಿತಿಗಳಿವೆ. ಅದು ಒಂದು ಆಸ್ ಎ ಶಾರ್ಟ್ ರೆಕಗ್ನೈಸ್ ಇಟ್ಕೊಳ್ಬಹುದು ಅಂತ ಕೂಡ
ನಮಗೆ ಈ ರೀತಿಯ ಮನೋಭಾವನೆಯನ್ನು ತಂದುಕೊಡುತ್ತೆ ಅನ್ನೋ ವಿಚಾರಕ್ಕಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಅದೇ ಕಪ್ಪು ಬಿಳಿಗೆ ಆಪೋಸಿಟ್. ಕಪ್ಪು ವರ್ಣ ನಮಗೆ ತುಂಬಾ ನಿದ್ದೆ ಇಲ್ಲದಂತ ಸ್ಥಿತಿಯಲ್ಲಿ ಕಪ್ಪು ನಮಗೆ ನಿದ್ದೆಯನ್ನು ತಂದುಕೊಡುತ್ತೆ, ತಮಸ್ಸನ್ನು ಜಾಸ್ತಿ ಮಾಡುತ್ತೆ. ಹಾಗೆ ಬೆಳಕು ವೈಟ್ ಪ್ರಕಾಶವನ್ನು ಕೊಡುತ್ತೆ, ಅಲರ್ಟ್ನೆಸ್ ಅನ್ನು ಕೊಡುತ್ತೆ. ಅದಕ್ಕೆ ಆಪೋಸಿಟ್ ಬ್ಲ್ಯಾಕ್ ನಮ್ಮನ್ನ ಶಾಂತಿ ಮಾಡಿಬಿಡುತ್ತೆ, ನಮ್ಮನ್ನ ಡಲ್ ಮಾಡಿಬಿಡುತ್ತೆ. ಹಾಗಾಗಿ ಕಪ್ಪು ಇನ್ ಶೇಡ್ಸ್ ಇನ್ ಸ್ಮಾಲರ್ ಕ್ವಾಂಟಿಟೀಸ್ ಬೆಸ್ಟ್. ಕೆಲವು ಸಂದರ್ಭಗಳಲ್ಲಿ ಅದು ನಮಗೆ ಹಿತ ಕೊಡುತ್ತೆ. ನಾವು ನೋಡಿರ್ಬೇಕು, ಹಾಸ್ಪಿಟಲ್ಗಳಲ್ಲಿ ಗ್ರೀನ್ ಅನ್ನು ಉಪಯೋಗಿಸ್ತಾ ಇರ್ತಾರೆ. ಗ್ರೀನ್ ಏಪ್ರಾನ್ ಅಲ್ವಾ, ಕೋಟಿನಲ್ಲಿ ಗ್ರೀನ್ ಶೀಟ್ಸ್, ಗ್ರೀನ್ ಕರ್ಟನ್ಸ್, ಪಾರ್ಟಿಷನ್ ಕರ್ಟನ್ಸ್ ಎಲ್ಲ ಗ್ರೀನ್. ಯಾಕೆ ಗ್ರೀನ್ ಅಂತಂದ್ರೆ ಗ್ರೀನ್ ಈಸ್ ಆಂಟಿ ಇನ್ಫ್ಲಮೇಟರಿ. ಪೇಯ್ನ್ಗೆ ಗ್ರೀನ್ ಇಸ್ ವೆರಿ ವೆರಿ ಗುಡ್. ಪೇಯ್ನ್ ಕಡಿಮೆ ಮಾಡೋ ದೃಷ್ಟಿಯಿಂದ ಗ್ರೀನ್ ಕಲರ್. ನಾವು ಯಾಕೆ ಹಸಿರುಗಳ ಮಧ್ಯೆ ಇದ್ದಾಗ, ಅದು ಪ್ರಕೃತಿ ಮಧ್ಯೆ ಹಸಿರುಗಳ ಮಧ್ಯೆ ಇದ್ದಾಗ ನೋವನ್ನು ಕಮ್ಮಿ ಕಾಣ್ತೇವೆ, ಅದರ ರಿಫ್ಲೆಕ್ಷನ್ ನಮಗೆ ಓಟಿನಲ್ಲಿ ಕಾಣ್ತೇವೆ. ಅದನ್ನ ಅಪ್ಲೈ ಮಾಡ್ಕೊಬಿಟ್ಟಿದ್ದೀವಿ ನಾವು, ಓಟಿನಲ್ಲಿ ಗ್ರೀನ್ ಮಾಡ್ತೇವೆ. ಯಾಕೆಂದ್ರೆ ಅಲ್ಲಿ ನೋವಿನ ತೀವ್ರತೆ ಕಡಿಮೆ ಆಗಲಿಲ್ಲ. ಅದು ಆಗುತ್ತೆ. ಅದ್ರ ಮಧ್ಯೆ ಎಲ್ಲ ರೆಡ್ ಇದ್ರೆ, ಎಲ್ಲೋ ಇಟ್ಬಿಟ್ಟಿದ್ರೆ, ಆರೆಂಜ್ ಇದ್ರೆ ಬೇಕಾಗಿ ಓಟಿಸ್ ಅಲ್ವಾ, ಅಲ್ಲಿ ನೋವು ಜಾಸ್ತಿ ಆಗ್ಬಿಡ್ತಾ ಇತ್ತು, ಇನ್ನು ಉದ್ದೇಶ ಜಾಸ್ತಿ ಆಗ್ಬಿಡ್ತಾ ಇತ್ತು, ಬ್ಲಡ್ ರಶ್ ಜಾಸ್ತಿ ಆಗ್ತಾ ಇತ್ತು. ಗ್ರೀನ್ ಸಮಾಧಾನ ಮಾಡುತ್ತೆ. ಗ್ರೀನ್ ಇಂದ ಮನಸ್ಸಿನ ಶಾಂತಿ ಕೊಡ್ತಕ್ಕಂಥದ್ದು ಬ್ಲೂ, ನೀಲಿ. ಅದು ತಿಳಿ ನೀಲಿ. ನಿದ್ದೆ ಬರೆಸೋ ದೃಷ್ಟಿಯಿಂದ ಬ್ರೈಟ್ ಬ್ಲೂ ಆಪೋಸಿಟ್ ಕೆಲಸ ಮಾಡುತ್ತೆ. ಅದನ್ನ ನಾವು ಬೆಡ್ರೂಮ್ ಹಾಕೋಬಾರ್ದಂತೆ. ವಾಸ್ತುನಲ್ಲಿ ಹೇಳೋದು, ಲೈಟ್ ಪ್ರಕಾಶವಾಗಿರ್ತಕ್ಕಂಥ ನೀಲಿಯನ್ನ ಹಾಕಬೇಡಿ, ರೂಮ್ಗೆ ಪಿಂಕ್ ಹಾಕೊಳ್ಳೋಣ. ಮೈಲ್ಡ್ ಪಿಂಕ್, ನಮಗೆ ತುಂಬಾ ಪ್ರೀತಿಯನ್ನ ತೋರಿಸ್ತಕ್ಕಂಥ ಕಲರ್ ಪಿಂಕ್. ಅದೇ ಕಡು ನೀಲಿಯನ್ನ ಹಾಕೊಳ್ಬಹುದು, ದಟ್ ಅಬ್ಸಾರ್ಬ್ಸ್ ಮೋರ್ ಲೈಟ್. ಕಡು ನೀಲಿ ನಿದ್ದೆಗೆ ಸ್ವಲ್ಪ ಸಪೋರ್ಟ್ ಮಾಡ್ಬೋದು. ಬ್ರೈಟರ್ ನೀಲಿ ಅದು ನಿದ್ದೆಗೆ ಸಪೋರ್ಟ್ ಮಾಡೋದಿಲ್ಲ, ನಿದ್ದೆ ಕೆಡಿಸಬಹುದು. ಆದ್ರೆ ನೀಲಿ ಮನಸ್ಸಿನ ಯಾವುದು ಸ್ಕೈಲು ಏನಿಲ್ಲ ಅದು. ನಮಗಂತೂ ನೀಲಿ ಡಾಕ್ಟರ್ ಬರೋದು ಹೇಗೆ ಅಂತಂದ್ರೆ, ಯಾವಾಗಲೂ ಸದಾಕಾಲ ಎಂಜಾಯ್ ಮಾಡ್ತಾ ಇದ್ರು ನಮ್ಮ ಹಿಂದಿನ ರಾಷ್ಟ್ರಪತಿಗಳು, ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವ್ರು ಹಾಕ್ತಾ ಇದ್ದಿದ್ದು ಯಾವಾಗಲೂ ಬ್ಲೂ ಪ್ಯಾಂಟ್, ಬ್ಲೂ ಶರ್ಟ್, ಅಷ್ಟನ್ನೇ ಹಾಕ್ತಾ ಇದ್ದಿದ್ದು. ನನ್ನ ಚಿಕ್ಕ ಹುಡುಗ ಇದ್ದಾಗ, ಅವ್ರನ್ನ ಪ್ರೈಮರಿ ಸ್ಕೂಲ್ 2ನೇ ಕ್ಲಾಸ್ ಥರ್ಡ್ ಸ್ಟ್ಯಾಂಡರ್ಡ್ ಇದ್ದೇನೋ, ಆವಾಗ APJ ಅಬ್ದುಲ್ ಕಲಾಂ ಆವಾಗಷ್ಟೇ ನಮ್ಮ ಪ್ರೆಸಿಡೆಂಟ್ ಆಗಿದ್ರು. ಆವಾಗ ಫ್ಯಾನ್ಸಿ ಡ್ರೆಸ್ಗೆ ಅಜಯ್ ಕೌಶಿಕ್ ಅವರಿಗೆ ನಾನು ಅಬ್ದುಲ್ ಕಲಾಂ ವೇಷ. ಹಾಗಾಗಿ ಅದಕ್ಕೆ ಫಸ್ಟ್ ಪ್ರೈಸ್ ಮಾಡಲಿಕ್ಕೆ ಬಿಳಿಯನ್ನ ಜಾಸ್ತಿ ಎಂಜಾಯ್ ಮಾಡಬೇಕಾಗುತ್ತೆ. ಬಣ್ಣಗಳಿಂದ ಹೇಗೆ ಚಿಕಿತ್ಸೆ ಮಾಡ್ತೇವೆ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದೇವೆ. ಎಷ್ಟೋ ಸಲ ಬರೀ ಬಣ್ಣದಿಂದ ಹೇಗೆ ಅಂತಂದ್ರೆ ಇಲ್ಲ, ದಟ್ ಹೆಲ್ಪ್ಸ್. ದಿಸ್ ಇಸ್ ಒನ್ ಅಮೌಂಟ್ ದ ಕಾಂಪ್ಲಿಮೆಂಟರಿ ಆಕ್ಟಿವಿಟಿ. ಈಗ ಮುಖ್ಯವಾದ ಚಿಕಿತ್ಸೆ ನಡೀತಾ ಇರುತ್ತೆ. ಕೆಮ್ಮಿದ್ದಾಗ ಅದೇನು ಶುಂಠಿ ಕಷಾಯನೋ, ತುಳಸಿ ಕಷಾಯನೋ, ಏನೋ ಒಂದು ಅಥವಾ ಇನ್ಯಾವುದೋ ಒಂದು ಸಿರಪ್ಪೋ ಮಾತ್ರ ತಗೊಳ್ಬೇಕು. ಅದಕ್ಕೆ ಪೂರಕವಾಗಿ ಕಾಂಪ್ಲಿಮೆಂಟರಿಯಾಗಿ ಕಲರ್ನ ಎಂಜಾಯ್ ಮಾಡೋಣ. ಅದನ್ನ ಇಂಡಿಪೆಂಡೆಂಟ್ ಆಗಿ ಉಪಯೋಗಿಸುವಷ್ಟು ಶಕ್ತಿ ಇಲ್ಲದಿರಬಹುದು, ಆದರೆ ಕಾಂಪ್ಲಿಮೆಂಟರಿಯಾಗಿ ಇಟ್ ವುಡ್ ಡೆಫಿನೆಟ್ಲಿ ವರ್ಕ್. ಇದನ್ನ ನಾವು ಹೋಲಿಸ್ಟಿಕ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಬಣ್ಣಗಳಿಗೆ ಚಿಕಿತ್ಸಾತ್ಮಕ ಗುಣಗಳನ್ನ ಅರ್ಥ ಮಾಡಿಕೊಳ್ಬೇಕು. ಇವತ್ತಿನ ಬಣ್ಣದ ಹಬ್ಬದಲ್ಲಿ ನಾವು ಬಣ್ಣಗಳ ಬಗ್ಗೆ ಇಷ್ಟಾದರೂ ಅಂದ್ಕೊಂಡಾಗ ಪ್ರಾಬಬ್ಲಿ that would help us to have some more insight on this ಅನ್ನೋ ಒಂದು ಕಾರಣಕ್ಕೆ ಬಣ್ಣಗಳ ಬಗ್ಗೆ ಮಾತಾಡೋಣ ಅನ್ನಿಸ್ತು.